300 ಗ್ರಾಂ ಚಿನ್ನ, 25 ಕೆಜಿಯಷ್ಟು ಬೆಳ್ಳಿ ಕದ್ದು ಎಸ್ಕೆ. ಬೊಲೆರೋ ವಾಹನದಲ್ಲಿ ಬಂದ 8 ಜನರ ಗ್ಯಾಂಗ್ನಿಂದ ಕೃತ್ಯ. ಜ್ಯುವೆಲರಿ ಶಾಪ್ ಮುಂದೆ ನಿಂತಿರುವ ಬೊಲೆರೋ ವಾಹನ, ಮುಖಕ್ಕೆ ಮಾಸ್ಕ್, ಸಿಸಿಟಿವಿ ನೋಡಿ ಕ್ಯಾಮೆರಾ ಬಂದ್ ಮಾಡ್ತಾ ಇರುವ ಖದೀಮರು, ಕಳ್ಳತನ ಅಂಗಡಿ ಪರಿಶೀಲನೆ ಮಾಡ್ತಾ ಇರುವ ಪೊಲೀಸರು. ಹೌದು, ಇದು ಹಾವೇರಿ ಜಿಲ್ಲೆ ಹಾನಗಲ್ ತಾಲೂಕಿನ ಚಿಕ್ಕಾಂಶಿ ಹೊಸೂರು ಗ್ರಾಮದಲ್ಲಿ ನಡೆದ ಘಟನೆ. ಗ್ರಾಮದ ಪ್ರಮುಖ ರಸ್ತೆ, ಈ ರಸ್ತೆಯಲ್ಲಿರುವ ಶಾರದಾ ಜ್ಯುವೆಲರಿ ಶಾಪ್ನಲ್ಲಿ ಖದೀಮರು ತಮ್ಮ ಕೈಚಳಕ ತೋರಿಸಿದ್ದಾರೆ. ಸುಮಾರು ರಾತ್ರಿ 1:30 ಗಂಟೆಗೆ ಬೊಲೆರೋ ವಾಹನದಲ್ಲಿ ಬಂದ 8 ಜನರ ಗ್ಯಾಂಗ್ ಪ್ಲಾನ್ ಮಾಡಿ ಅಂಗಡಿ ಕಳ್ಳತನ ಮಾಡಿದ್ದಾರೆ. 45 ನಿಮಿಷಗಳಲ್ಲಿ ಜ್ಯುವೆಲರಿ ಶಾಪ್ ಕದ್ದು ಪರಾರಿಯಾಗಿದ್ದಾರೆ. ಅಣ್ಣಪ್ಪ ಭಜಂತ್ರಿ ಎಂಬುವರಿಗೆ ಸೇರಿದ ಜ್ಯುವೆಲರಿ ಶಾಪ್ ಕಳ್ಳತನವಾಗಿದ್ದು, ಅಂಗಡಿಯ ಮಾಲೀಕ ಕಂಗಾಲಾಗಿದ್ದಾನೆ. 300 ಗ್ರಾಂ ಚಿನ್ನಾಭರಣ, 25 ಕೆಜಿ ಬೆಳ್ಳಿಯನ್ನ ಟ್ರೆಷರಿ ಸಮೇತ ತೆಗೆದುಕೊಂಡು ಹೋಗಿದ್ದಾರೆ. ಬೆಳಗ್ಗೆ 6 ಗಂಟೆಗೆ ಫೋನ್ ಬಂತು ಸರ್ ನನಗೆ. ಅವ್ರ ಪಕ್ಕದ ಅಂಗಡಿಯಲ್ಲಿ ಫೋನ್ ಮಾಡಿ, ಇಲ್ಲ ನಿಮ್ಮ ಅಂಗಡಿ ಇದು ಸೆಟ್ರೆಸ್ ಎತ್ತಾರ, ಇಲ್ಲಿ ನೋಡ್ಬಾ ಅಂತೇಳಿ ಅಂದ್ರೆ ಅವಾಗ ನಾವು ಸಡನ್ ಆಗಿ ಹೋದಾಗ ಸರ್ ಅದೇನಾಗಿತ್ತು, ಎಲ್ಲ ಸೆಟ್ರೆಸ್ ಎತ್ತಿ ಎಲ್ಲ ಮುರಿದು ಎಲ್ಲ ಆಗಿತ್ತು ಸರ್. ಆಮ್ಯಾಗ ಯಾರು ಹೋಗಬೇಡ ಅಂತೇಳಿ ಅಂದ್ರೆ ಆಮ್ಯಾಗ ಎಲ್ಲ ಪೊಲೀಸಿಗೆ ಫೋನ್ ಮಾಡಿದ್ವಿ, ಬಂದರು. ಅವಾಗೆಲ್ಲ ನಾಯಿಯನ್ನು ಕರ್ಕೊಂಬಂದ್ರು. ಆಮ್ಯಾಗ ಎಲ್ಲ ಬೆರಳಚ್ಚಿಗಾರನ್ನೆಲ್ಲ ಕರ್ಕೊಂಬಂದು ಅದನ್ನು ವಿಸಿಟ್ ಮಾಡಿ ಎಲ್ಲ ಇನ್ಫಾರ್ಮೇಷನ್ ನೋಡಿದಾಗ ಆಮ್ಯಾಗ CCTV ಕ್ಯಾಮ್ರಾದೆಲ್ಲ ಅವರು ಎಷ್ಟೊತ್ತಿಗೆ ಬಂದಾರು, ಎಷ್ಟೊತ್ತಿಗೆ ಹೋಗ್ಯಾರು, ಆಮೇಲೆ ಯಾವ ಅದು ಗಾಡ್ರೇಜ್ ಪೂರ್ತಿ ಅದನ್ನು ಹೊಡೆದಿಲ್ಲ ಏನಿಲ್ಲ, ಅದನ್ನು ಟೋಟಲಾಗಿ ಆ ಗಾಡ್ರೇಜನ್ನು ತೊಗೊಂಡೋಗ್ಯಾರ. ಅದು ಸುಮಾರು ಒಂದು 6ರಿಂದ 7 ಕ್ವಿಂಟಲ್ ಮಟ್ಟ ಇತ್ತು ಸರ್. ಅದು ಮಿನಿಮಮ್ 250ರಿಂದ 300 ಗ್ರಾಮ್ ಬಂಗಾರ ಸರ್. ಒಂದು ಬೆಳ್ಳಿ ಒಂದು 25ರಿಂದ 30 ಕೆಜಿ ಇತ್ತು ಸರ್. ಅರ್ಧ ಗಂಟೆ ಮುಕ್ಕಾಲು ಗಂಟೆದೊಳಗೆ ಮಾಡ್ಯಾರ ಸರ್. ಒಂದು 7 ಜನ 8 ಜನ ಅಂತೂ ಅದ ಸರ್. ಚಿಕ್ಕಾಂಶಿ ಹೊಸೂರು ಗ್ರಾಮದ ಶಾರದಾ ಜ್ಯುವೆಲರಿ ಶಾಪ್ 3ನೇ ಬಾರಿಗೆ ಕಳ್ಳತನ ಆಗಿದೆ. ಸುಮಾರು 300 ಗ್ರಾಂ ಚಿನ್ನ, 25 ಕೆಜಿಯಷ್ಟು ಬೆಳ್ಳಿಯ ಸಮೇತ ಟ್ರೆಷರಿ ತೆಗೆದುಕೊಂಡು ಹೋಗಿದ್ದಾರೆ. 70 ಲಕ್ಷಕ್ಕೂ ಅಧಿಕ ಮೌಲ್ಯದ ಚಿನ್ನಾಭರಣ ಕಳ್ಳತನ ಮಾಡಿದ್ದಾರೆ. ಕಳ್ಳರು ಮುಖಕ್ಕೆ ಮಾಸ್ಕ್ ಧರಿಸಿ ಕಳ್ಳತನ ಮಾಡಿದ್ದಾರೆ. 8 ಜನರ ತಂಡ ಪ್ಲಾನ್ ಮಾಡಿ ಕಳ್ಳತನ ಮಾಡಿದ್ದಾರೆ. ವಿಷಯ ತಿಳಿತಾ ಇದ್ದಂತೆ ಸ್ಥಳಕ್ಕೆ ಹಾವೇರಿ SP ಯಶೋಧ ವಂಟಕೋಡಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು. CCTV ಪರಿಶೀಲನೆ ನಡೆಸಿದ್ದಾರೆ. ಅಲ್ಲದೆ ವಿಶೇಷ ತಂಡ ರಚನೆ ಮಾಡಿ ತನಿಖೆ ಚುರುಕುಗೊಳಿಸಿದ್ದಾರೆ. 2:40 ಅವರು ಟ್ರೆಜರಿ ಹೊತ್ಕೊಂಡು ಹೋಗಿದ್ದಾರೆ. ಸುಮಾರು ಒಂದು 7ರಿಂದ 8 ಕ್ವಿಂಟಲ್ ಮೇಲ್ಪಟ್ಟು ಇತ್ತು. ಅದು ಈಗ ಅಂಗಡಿ ಓಪನಿಂಗ್ ಮಾಡುವಾಗ ಒಂದು 12-13 ಜನ ಟ್ರೈಲಿ ಹಾಕಿ ನಾವು ಇಳಿಸಿದ್ವಿ. ಲೈಟು ನಮ್ಮ CC ಕ್ಯಾಮ್ರಾ ಮುರಿದಿದ್ದಾರೆ. ಫಸ್ಟ್ ಬೊಲೆರೋ ಗಾಡಿ ತೊಗೊಂಬಂದು ಲಿವರ್ ಇವರೆಲ್ಲ ತೊಗೊಂಡು ಫಸ್ಟ್ 3 ಜನ ಇಳಿದಿದ್ದಾರೆ. ಇಳಿದು ಆಮೇಲೆ ನಮ್ಮ ಕ್ಯಾಮ್ರಾ ಎಲ್ಲ ಮೇಲ್ ಮಾಡಿ ಆ ಕಡೆ ಯಾವುದು ಅಬ್ಸರ್ವ್ ಮಾಡಲಿಲ್ಲಂಗೆ ಇದು ಮಾಡಿದ್ದಾರೆ. ಆಮೇಲೆ ಏನೈತಲ್ಲ, ಹೂವಿನ ಗಾಡಿ ಅಲ್ಲಿ ಆ ಕಡೆ ಸ್ಥಳದಲ್ಲಿ ಇತ್ತು, ಅದನ್ನ ತೊಗೊಂಬಂದು ಲಾಕರ್ನ ಅದ್ರೊಳಗೆ ಹಾಕೊಂಡು ಗಾಡಿಯಲ್ಲಿ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದಾರೆ. ಒಂದು 7ರಿಂದ 8 ಜನ ಇದ್ದಾರೆ. ಹಿಂದೆ 3 ಜನರೇ, ಮುಂದೆ ನಮ್ಮ 4 ಜನ. ಅದು ಭಯ ಜಾಸ್ತಿ ಆಗಿತ್ತು. ಇವಂದ 2 ಸತ ಆಗಿತ್ತು. ಇದು 3ನೇ ಅಟೆಂಪ್ಟ್. ಒಟ್ನಲ್ಲಿ ಚಿನ್ನದ ದರ ಹೆಚ್ಚಾಗ್ತಾ ಇದ್ದಂತೆ ಖದೀಮರು ಈಗ ಜ್ಯುವೆಲರಿ ಶಾಪ್ ಟಾರ್ಗೆಟ್ ಮಾಡಿದ್ದಾರೆ. ಒಟ್ನಲ್ಲಿ ಲಕ್ಷಾಂತರ ರೂಪಾಯಿ ಮೌಲ್ಯದ ಚಿನ್ನಾಭರಣ ಕದ್ದು ಪರಾರಿಯಾಗಿದ್ದಾರೆ. ಹಾನಗಲ್ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತನಿಖೆ ಚುರುಕುಗೊಳಿಸಿದ್ದಾರೆ. ಖದೀಮರು ಕಳ್ಳತನಕ್ಕೆ ಬಂದಾಗ ಓಡಾಡುವ ದೃಶ್ಯ ನೋಡಿದ ಜನರು ಆತಂಕಕ್ಕೆ ಒಳಗಾಗಿದ್ದಾರೆ. ಫಕೀರಯ್ಯ, ಪಬ್ಲಿಕ್ ಟಿವಿ, ಹಾವೇರಿ.